1921 ಏಪ್ರಿಲ್ 22ರಂದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲು ನಾಗರಿಕ ಸೇವೆಗೆ ರಾಜೀನಾಮೆ ನೀಡಿದರು. ನೇತಾಜಿ ತಮ್ಮ ರಾಜೀನಾಮೆಯ ನಂತರ ಲಂಡನ್ನಿಂದ ಭಾರತಕ್ಕೆ ಹಿಂತಿರುಗಿ ಕಾಂಗ್ರೆಸ್ಗೆ ಸೇರಿದರು. ಈ ಸಮಯದಲ್ಲಿ ಅವರು 1921 ಜುಲೈಯಲ್ಲಿ ಮುಂಬೈಯಲ್ಲಿ ಗಾಂಧಿಯವರನ್ನು ಭೇಟಿಯಾದರು ಮತ್ತು ನಂತರ ಅವರ ಸೂಚನೆಯಂತೆ ನೇತಾಜಿ ಕಲ್ಕತ್ತಾಗೆ ಹೋಗಿ ಚಿತ್ತರಂಜನ್ ದಾಸ್ ಅವರೊಂದಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರು. ಆ ದಿನಗಳಲ್ಲಿ ಚಿತ್ತರಂಜನ್ ದಾಸ್ ಅವರು ಬಂಗಾಳದಲ್ಲಿ ಅಸಹಕಾರ ಚಳುವಳಿಯನ್ನು ಮುನ್ನಡೆಸುತ್ತಿದ್ದರು. ಸ್ವಾಮಿ ವಿವೇಕಾನಂದರ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾದ ನೇತಾಜಿಯವರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು ಮತ್ತು 2 ಬಾರಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾದರು. ಈ ಅವಧಿಯಲ್ಲಿ ಬ್ರಿಟಿಷರು ಅವರನ್ನು ಹಲವಾರು ಬಾರಿ ಜೈಲಿಗೆ ಹಾಕಿದರು. ಆದರೂ ಅವರು ಸುಭಾಷ್ ಚಂದ್ರ ಬೋಸ್ ಅವರನ್ನು ತಡೆಯಲು ಸಾಧ್ಯವಾಗಲಿಲ್ಲ. ನೇತಾಜಿ ದೇಶವನ್ನು ಕ್ರಾಂತಿಕಾರಿ ರೀತಿಯಲ್ಲಿ ವಿಮೋಚನೆಗೊಳಿಸುವ ಪರವಾಗಿದ್ದರು. ಇದೇ ಕಾರಣಕ್ಕೆ ಕಾಂಗ್ರೆಸ್ ಜೊತೆಗಿನ ಭಿನ್ನಾಭಿಪ್ರಾಯಗಳು ಹೆಚ್ಚಾದವು ಮತ್ತು 2ನೇ ಮಹಾಯುದ್ಧದ ಸಮಯದಲ್ಲಿ ಅವರು ಕಾಂಗ್ರೆಸ್ ತೊರೆದರು. ಇದರ ನಂತರ ನೇತಾಜಿ ಆಜಾದ್ ಹಿಂದ್ ಫೌಜ್ ಅನ್ನು ರಚಿಸಿದರು. ಅವರು ಈ ಸೈನ್ಯದ ಸರ್ವೋಚ್ಚ ಕಮಾಂಡರ್ ಆಗಿದ್ದರು. ಇದೇ ವೇಳೆ ನೇತಾಜಿಯವರು ನನಗೆ ರಕ್ತ ಕೊಡಿ ಮತ್ತು ನಾನು ನಿಮಗೆ ಸ್ವಾತಂತ್ರ್ಯ ನೀಡುತ್ತೇನೆ ಎಂಬ ಘೋಷಣೆಯನ್ನು ನೀಡಿದರು. ಆಜಾದ್ ಹಿಂದ್ ಫೌಜ್ನ ಮಹಿಳಾ ವಿಭಾಗಕ್ಕೆ ರಾಣಿ ಝಾನ್ಸಿ ರೆಜಿಮೆಂಟ್ ಎಂದು ಹೆಸರಿಸಲಾಯಿತು. 2ನೇ ಮಹಾಯುದ್ಧದ ಸಮಯದಲ್ಲಿ ಆಜಾದ್ ಹಿಂದ್ ಫೌಜ್ ಜಪಾನಿನ ಸೈನ್ಯದ ಸಹಾಯದಿಂದ ಬ್ರಿಟಿಷ್ ಭಾರತವನ್ನು ಆಕ್ರಮಿಸಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ವಶಪಡಿಸಿಕೊಂಡಿತು. ಸೇನೆಯನ್ನು ಪ್ರೇರೇಪಿಸಲು ದೆಹಲಿ ಚಲೋ ಘೋಷಣೆಯನ್ನು ಮಾಡಿದರು. 2ನೇ ಮಹಾಯುದ್ಧದಲ್ಲಿ ಜಪಾನ್ನ ಸೋಲಿನ ನಂತರ ಸುಭಾಷ್ ಚಂದ್ರ ಬೋಸ್ ರಷ್ಯಾದಿಂದ ಸಹಾಯ ಪಡೆಯಲು ಹೋಗುತ್ತಿದ್ದರು. ಆ ಸಮಯದಲ್ಲಿ ಅವರು ಕಾಣೆಯಾದರು. ಅವರ ವಿಮಾನವು 1945 ಆಗಸ್ಟ್ 18ರಂದು ಅಪಘಾತಕ್ಕೀಡಾಯಿತು. ಇದರ ಪರಿಣಾಮವಾಗಿ ಅವರ ಸಾವಿಗೆ ಕಾರಣವಾಯಿತು ಎಂದು ಹೇಳಲಾಗಿದೆ. ಆದರೆ ಇಂದಿಗೂ ಅವರ ಸಾವಿನ ಬಗ್ಗೆ ನಿಗೂಢತೆ ಉಳಿದಿದೆ. ರಷ್ಯಾದ ಕ್ರಾಂತಿಯ ಪಿತಾಮಹ ಎಂದು ಪರಿಗಣಿಸಲ್ಪಟ್ಟ ವ್ಲಾಡಿಮಿರ್ ಲೆನಿನ್ 1870 ಏಪ್ರಿಲ್ 22ರಂದು ಜನಿಸಿದರು. ಅವರ ನಿಜವಾದ ಹೆಸರು ವ್ಲಾಡಿಮಿರ್ ಇಲಿಚ್ ಉಲಿಯಾನೋವ್. ಆದರೆ ನಂತರ ಅವರು ಲೆನಿನ್ ಎಂಬ ಹೆಸರಿನಿಂದ ಪ್ರಸಿದ್ಧರಾದರು. ರಷ್ಯಾದ ಇತಿಹಾಸದಲ್ಲಿ ಲೆನಿನ್ ಬಹಳ ಮುಖ್ಯವಾದ ಸ್ಥಾನವನ್ನು ಹೊಂದಿದ್ದಾರೆ. ಅವರು ವಿಶ್ವ ರಾಜಕಾರಣಕ್ಕೂ ಹೊಸ ರಂಗು ಕೊಟ್ಟರು. 1917ರಲ್ಲಿ ಲೆನಿನ್ ರಷ್ಯಾದ ಕ್ರಾಂತಿಯನ್ನು ಮುನ್ನಡೆಸಿದರು ಮತ್ತು ನಂತರ 1922ರಲ್ಲಿ ಸೋವಿಯತ್ ಒಕ್ಕೂಟವನ್ನು ರಚಿಸಲಾಯಿತು. ರಷ್ಯಾದಲ್ಲಿ ಮಾರ್ಕ್ಸ್ವಾದದ ಪತಾಕೆಯನ್ನು ಹಾರಿಸಿದ ಲೆನಿನ್ ಪ್ರಪಂಚದ ಅನೇಕ ದೇಶಗಳಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಚೀನಾ ಮತ್ತು ಉತ್ತರ ಕೊರಿಯಾ ಇದಕ್ಕೆ ಜೀವಂತ ಉದಾಹರಣೆಗಳಾಗಿವೆ. ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರಗಳು ವರ್ಷಗಳ ಕಾಲ ಆಳಿದವು. ಲೆನಿನ್ ಅವರ ಬಂಡಾಯದ ನಿಲುವಿನಿಂದಾಗಿ ಸಾರಿಸ್ಟ್ ಪೊಲೀಸರು 1897ರಲ್ಲಿ ಅವರನ್ನು ಬಂಧಿಸಿ 3 ವರ್ಷಗಳ ಕಾಲ ಸೈಬೀರಿಯಾಕ್ಕೆ ಕಳುಹಿಸಿದ್ದರು. ಲೆನಿನ್ ಅವರು ಪಶ್ಚಿಮ ಯುರೋಪ್ನಲ್ಲಿ ಸುಮಾರು 15 ವರ್ಷಗಳನ್ನು ಕಳೆದರು. ಅಲ್ಲಿ ಅವರು ಅಂತಾರಾಷ್ಟ್ರೀಯ ಕ್ರಾಂತಿಕಾರಿ ಚಳುವಳಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು ಮತ್ತು ರಷ್ಯಾದ ಸೋಷಿಯಲ್ ಡೆಮಾಕ್ರೆಟಿಕ್ ವರ್ಕರ್ಸ್ ಪಾರ್ಟಿಯ ಬೋಲ್ಶೆವಿಕ್ ಬಣದ ನಾಯಕರಾದರು. 1917ರಲ್ಲಿ ಅವರ ನೇತೃತ್ವದಲ್ಲಿ ನಡೆದ ಕ್ರಾಂತಿಯನ್ನು ಬೋಲ್ಶೆವಿಕ್ ಕ್ರಾಂತಿ ಎಂದು ಕರೆಯುತ್ತಾರೆ. ವ್ಲಾಡಿಮಿರ್ ಲೆನಿನ್ ಅವರನ್ನು ವಿವಾದಾತ್ಮಕ ಮತ್ತು ತಾರತಮ್ಯದ ನಾಯಕ ಎಂದು ಪರಿಗಣಿಸಲಾಗಿದೆ. ಒಂದೆಡೆ ಲೆನಿನ್ ಅವರನ್ನು ಅವರ ಬೆಂಬಲಿಗರು ಸಮಾಜವಾದದ ಮತ್ತು ಶ್ರಮಜೀವಿಗಳ ನಾಯಕ ಎಂದು ಪರಿಗಣಿಸಿದರೆ, ಮತ್ತೊಂದೆಡೆ ವಿಮರ್ಶಕರು ಅವರನ್ನು ರಾಜಕೀಯ ದೌರ್ಜನ್ಯಗಳು ಮತ್ತು ಸಾಮೂಹಿಕ ಹತ್ಯೆಗಳನ್ನು ನಡೆಸಿದ ಸರ್ವಾಧಿಕಾರಿ ಆಡಳಿತದ ನಾಯಕ ಎಂದು ನೆನಪಿಸಿಕೊಳ್ಳುತ್ತಾರೆ. ಲೆನಿನ್ 1924 ಜನವರಿ 21ರಂದು ನಿಧನರಾದರು. ಆದರೆ ಅವರ ಅಂತ್ಯ ಸಂಸ್ಕಾರ ಮಾಡಲಿಲ್ಲ. ಲೆನಿನ್ ಅವರ ಮರಣದ ನಂತರ ಅವರ ದೇಹವನ್ನು ಸಂರಕ್ಷಿಸಲಾಗಿದೆ. ಮಾಸ್ಕೋದ ರೆಡ್ ಸ್ಕ್ವೇರ್ನಲ್ಲಿರುವ ಲೆನಿನ್ ಸಮಾಧಿಯಲ್ಲಿ ಅವರ ದೇಹವನ್ನು ಇಂದಿಗೂ ಕಾಣಬಹುದು. 2010 ಏಪ್ರಿಲ್ 22ರಂದು ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಬೋಯಿಂಗ್ X-37 ಅನ್ನು ಉಡಾವಣೆ ಮಾಡಿತು. ಬೋಯಿಂಗ್ X-37 ಮಾನವರಹಿತ ರೋಬೋಟಿಕ್ ಬಾಹ್ಯಾಕಾಶ ನೌಕೆಯಾಗಿದ್ದು, ಇದನ್ನು ಉಡಾವಣಾ ವಾಹನದ ಮೂಲಕ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗಿತ್ತು. ಬೋಯಿಂಗ್ X-37 ಅನ್ನು ಆರ್ಬಿಟಲ್ ಟೆಸ್ಟ್ ವೆಹಿಕಲ್ OTV ಎಂದೂ ಕರೆಯಲಾಗುತ್ತಿತ್ತು. X-37 ಕಾರ್ಯಕ್ರಮವು 1999ರಲ್ಲಿ ಪ್ರಾರಂಭವಾಯಿತು. ಆರಂಭದಲ್ಲಿ ನಾಸಾದಿಂದ ಮೇಲ್ವಿಚಾರಣೆ ಮಾಡಲಾಯಿತು. ಆದರೆ 2004ರಲ್ಲಿ ಡಿಫೆನ್ಸ್ ಅಡ್ವಾನ್ಸ್ಡ್ ರಿಸರ್ಚ್ ಪ್ರಾಜೆಕ್ಟ್ಸ್ ಏಜೆನ್ಸಿಗೆ ವರ್ಗಾಯಿಸಲಾಯಿತು. OTV ಸೌರಶಕ್ತಿಯನ್ನು ಬಳಸಿಕೊಳ್ಳಲು ಮತ್ತು ವಿದ್ಯುತ್ ಶಕ್ತಿಯನ್ನು ರವಾನಿಸಲು ತಂತ್ರಜ್ಞಾನದ ಪರೀಕ್ಷೆಗಳನ್ನು ಒಳಗೊಂಡಂತೆ ನಾಗರಿಕ ವಿಜ್ಞಾನ ಪ್ರಯೋಗಗಳಲ್ಲಿ ತೊಡಗಿಸಿಕೊಂಡಿದೆ.
1915 ಏಪ್ರಿಲ್ 22ರಂದು ಜರ್ಮನ್ ಪಡೆಗಳು ಬೆಲ್ಜಿಯಂನ ಯಪ್ರೆಸ್ನಲ್ಲಿ 2 ಫ್ರೆಂಚ್ ವಸಾಹತುಶಾಹಿ ವಿಭಾಗಗಳ ವಿರುದ್ಧ 150 ಟನ್ಗಳಿಗಿಂತಲೂ ಹೆಚ್ಚಿನ ಮಾರಣಾಂತಿಕ ಕ್ಲೋರಿನ್ ಅನಿಲವನ್ನು ಹಾರಿಸುವ ಮೂಲಕ ಪಶ್ಚಿಮ ಫ್ರಂಟ್ನಲ್ಲಿ ಮಿತ್ರ ರಾಷ್ಟ್ರಗಳ ಪಡೆಗಳನ್ನು ಆಘಾತಗೊಳಿಸಿದವು. ಇದು ಜರ್ಮನ್ನರ ಮೊದಲ ಪ್ರಮುಖ ಅನಿಲ ದಾಳಿಯಾಗಿದೆ ಮತ್ತು ಮಿತ್ರ ರಾಷ್ಟ್ರಗಳ ಗಡಿಯನ್ನು ಧ್ವಂಸಗೊಳಿಸಿತ್ತು. ಮೊದಲನೆಯ ಮಹಾಯುದ್ಧದ ಸಮಯದಲ್ಲಿ ಜರ್ಮನರು ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ಸಕ್ರಿಯವಾಗಿ ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು. ಏಪ್ರಿಲ್ 24ರಂದು ಕೆನಡಾದ ವಿಭಾಗದ ವಿರುದ್ಧ 2ನೇ ಅನಿಲ ದಾಳಿಯು ಮಿತ್ರ ರಾಷ್ಟ್ರಗಳನ್ನು ಮತ್ತಷ್ಟು ಘಾಸಿಗೊಳಿಸಿತು ಮತ್ತು ಮೇ ವೇಳೆಗೆ ಅವರು ಯಪ್ರೆಸ್ ನಗರದಿಂದ ಹಿಮ್ಮೆಟ್ಟಿದರು. ಯಪ್ರೆಸ್ನಲ್ಲಿ ಜರ್ಮನ್ ಅನಿಲ ದಾಳಿಯ ನಂತರ ಫ್ರಾನ್ಸ್ ಮತ್ತು ಬ್ರಿಟನ್ ಕೂಡ ತಮ್ಮದೇ ಆದ ರಾಸಾಯನಿಕ ಶಸ್ತ್ರಾಸ್ತ್ರಗಳು ಮತ್ತು ಅನಿಲ ಮಾಸ್ಕ್ಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದವು. ಕೆನಡಾ, ಬ್ರಿಟನ್ ಮತ್ತು ಫ್ರಾನ್ಸ್ ಸೇನೆಗಳ ಮೇಲೆ ಜರ್ಮನಿ ವಿಷಾನಿಲವನ್ನು ರಾಸಾಯನಿಕ ಅಸ್ತ್ರವಾಗಿ ಬಳಸಿತ್ತು. ಇದರಿಂದಾಗಿ ಅವರ ಅಸಂಖ್ಯಾತ ಸೈನಿಕರು ಮತ್ತು ನಾಗರಿಕರು ಕೊಲ್ಲಲ್ಪಟ್ಟರು. ರಾಸಾಯನಿಕ ಅಸ್ತ್ರಗಳ ಬಳಕೆಯು ಮೊದಲ ಮಹಾಯುದ್ಧವನ್ನು ಬಹಳ ವಿನಾಶಕಾರಿಯಾಗಿ ಮಾಡಿತ್ತು. ಭೂಮಿಯ ಮೇಲಿರುವ ಮರಗಳು, ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಉಳಿಸುವ ಮತ್ತು ಪ್ರಪಂಚದಾದ್ಯಂತ ಪರಿಸರ ಜಾಗೃತಿಯನ್ನು ಹೆಚ್ಚಿಸುವ ಉದ್ದೇಶದಿಂದ 1970ರ ಏಪ್ರಿಲ್ 22ರಂದು ಅಮೆರಿಕದಲ್ಲಿ ಮೊದಲ ಬಾರಿಗೆ ಅರ್ತ್ ಡೇ ಆಚರಿಸಲಾಯಿತು. ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದ ನೀತಿಗಳನ್ನು ಜಾರಿಗೆ ತರಲು ರಾಜಕೀಯ ಮಟ್ಟದಲ್ಲಿ ಒತ್ತಡವನ್ನು ಸೃಷ್ಟಿಸುವುದು ಈ ದಿನವನ್ನು ಆಚರಿಸುವ ಉದ್ದೇಶವಾಗಿದೆ. ಭೂಮಿಯ ದಿನವನ್ನು ಆಚರಿಸುವುದನ್ನು ಯುಎಸ್ ಸೆನೆಟರ್ ಗೇಲಾರ್ಡ್ ನೆಲ್ಸನ್ ಪ್ರಾರಂಭಿಸಿದರು. 1969ರ ಜನವರಿ 22ರಂದು ಕ್ಯಾಲಿಫೋರ್ನಿಯಾದ ಸಮುದ್ರದಲ್ಲಿ ತೈಲ ಸೋರಿಕೆ ಸಂಭವಿಸಿತ್ತು. ಅದು ಸಾವಿರಾರು ಸಮುದ್ರ ಜೀವಿಗಳನ್ನು ಕೊಂದಿತ್ತು. ಗೇಲಾರ್ಡ್ ನೆಲ್ಸನ್ ಅವರು ಈ ಘಟನೆಯಿಂದ ತೀವ್ರವಾಗಿ ದುಃಖಿತರಾಗಿದ್ದರು ಮತ್ತು ಪರಿಸರ ಸಂರಕ್ಷಣೆಯ ಬಗ್ಗೆ ಏನಾದರೂ ಮಾಡಲು ನಿರ್ಧರಿಸಿದರು. ಇದರ ನಂತರ ನೆಲ್ಸನ್ ಅವರ ಕರೆಯ ಮೇರೆಗೆ 1970ರ ಏಪ್ರಿಲ್ 22ರಂದು ಸುಮಾರು 20 ಮಿಲಿಯನ್ ಅಮೆರಿಕನ್ ಜನರು ಅರ್ತ್ ಡೇಯ ಮೊದಲ ಸಮಾರಂಭದಲ್ಲಿ ಭಾಗವಹಿಸಿದರು. ಇಂದು 195ಕ್ಕೂ ಹೆಚ್ಚು ದೇಶಗಳು ಪ್ರತಿ ವರ್ಷ ಈ ದಿನವನ್ನು ಆಚರಿಸುತ್ತವೆ.